निधितिकान्तियुक्तं ज्ञानं शरं च ददतं प्रियया समेतं स्वात्मस्वरूपममितं हनुमन्मुखे सुसन्दर्श्य गिन्तवजितं स्मरतोरुगिर्भिः नमो हनुमते रामधीमते जितकामते ममेष्टं ददते सीताकृते शत्रुजिते सते आसीदुदारगुणवारिधिरप्रमेयो नारायणः परतमः परमार्थयेकः संशान्तसंविदखिलं जठरे निधाय लक्ष्मीभुजान्तरगतस्वरतोऽपि चाग्रे अभ्रमं भङ्गरहितमजडं विमलं सदा आनन्दतीर्थमतुलं भजे तापत्रयापहं मिथ्यासिद्धान्तदुर्ध्वान्तविध्वंसनविचक्षणः जयतीर्थाख्यतरणिः भासतां नो हृदम्बरे ज्ञानवैराग्यभक्त्यादिकल्याणगुणशालिनः लक्ष्मीनारायणमुनीन् वन्दे विद्यागुरून् मम अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये तपोविद्याविरक्त्यादिसद्गुणौघाकरानहं वादिराजगुरून् वन्दे हयग्रीवपदाश्रयान् प्रणमत्कामधेनुं च भजत्सुरतरूपमं श्रीभावबोधकृत्पादचिन्तामणिमुपास्महे मुकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनं पूर्णप्रज्ञसुसत्पात्मराजमन्दिरवर्धकं श्रीविज्ञाननिधिं नौमि वेदविज्ञानदर्शकम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः। अद्य कथानुवादे सति किंचित् पूर्वकथानुवादः। ಹನುಮಂತದೇವರು ರಾವಣನ ಅಂತಃಪುರಕ್ಕೆ ಪ್ರವೇಶ ಮಾಡಿ ರಾವಣ ಹೇಗಿದ್ದಾನೆ, ಹನುಮಂತದೇವರು ರಾವಣನನ್ನು ಕಂಡ ಬಗೆ ಹೇಗೆ ಅಂತೆಲ್ಲ ವಾಲ್ಮೀಕಿಗಳು ಮಾಡಿದ ವರ್ಣನೆ ನೋಡಿದ್ದೇವೆ. ಸಹಸ್ರಶಃ ಸಹ ಪ್ರೇಷ್ಠೈಃ ಪಾನಭೂಮಿಮುಪೇಯುಷೀಃ ದದರ್ಶ ದರ್ಶನೀಯಾಂಗೀ ರಂಗನಾಸಃ ಪ್ಲವಂಗಮಃ. ಇಡೀ ನಗರದ ಚಿತ್ರಣ ಯಥಾ ರಾಜ ತಥಾ ಪ್ರಜಾ ಅಂತ ಪ್ರಸಿದ್ಧವಾದ ಮಾತು. ರಾಜ ಹೇಗಿರ್ತಾನೋ ಪ್ರಜೆಗಳು ಹಾಗೆ ಇರ್ತಾರೆ. ರಾವಣ ಎಷ್ಟು ನೀಚನೋ ಲಂಕೆಯಲ್ಲಿದ್ದ ಜನರೂ ಅಷ್ಟೇ ನೀಚರು. ಈ ಇಡೀ ಲಂಕೆಯ ಚಿತ್ರಣ ಕಟ್ಟಿಕೊಡ್ತಾರೆ ವಾಲ್ಮೀಕಿಗಳು. ಹನುಮಂತ ದೇವರು ಅಶೋಕವನಕ್ಕೆ ಇನ್ನೇನು ಪ್ರವೇಶ ಮಾಡಬೇಕು, ಅದಕ್ಕೆ ಮುನ್ನ ಕೆಲವು ಸ್ಥಳಗಳನ್ನು ನೋಡ್ತಾರೆ. ಸಾಮಾನ್ಯ ನಾವು ನೋಡುತ್ತೇವೆ, ಒಂದು ದೇವಸ್ಥಾನ ಇರುತ್ತೆ, ದೇವಸ್ಥಾನಕ್ಕೆ ಪ್ರತಿನಿತ್ಯ ಜನರು ಬಂದು ಹೋಗ್ತಾ ಇರ್ತಾರೆ. ಅಲ್ಲಿ ಒಂದು ಸ್ಥಾನ ಇತ್ತಂತೆ, ಪಾನಭೂಮಿ ಉಪೇಯುಷೀಹಿ ಅಂತ, ಸುರಾಪಾನ ಮಾಡೋ ಸ್ಥಳ. ಸಹಸ್ರಶಃ ಸಹ ಪ್ರೇಷ್ಠೈಹಿ ಅಂತ, ಒಬ್ಬರಿಬ್ಬರಲ್ಲ, ರಾತ್ರಿ ಕಾಲದಲ್ಲಿ ಸಾವಿರಾರು ಜನ ಸಾಲು ಸಾಲಾಗಿ ಅತಿ ಶಿಸ್ತಾಗಿ ಅಲ್ಲಿ ಹೋಗಿ ಬರ್ತಾ ಇರ್ತಾರಂತೆ. ಅದು ಒಬ್ಬರೇ ಅಲ್ಲ, ದದರ್ಶ ದರ್ಶನೀಯಾಂಗೀಹಿ ಅಂಗನಾಸ ಪ್ಲವಂಗಮ. ಅದು ಕುಟುಂಬ ಸಮೇತ, ಕುಟುಂಬ ಪರಿವಾರ ಸಮೇತ ಪ್ರತಿನಿತ್ಯ ರಾತ್ರಿ ಸಾವಿರಾರು ರಾಕ್ಷಸರ ಗುಂಪು ಸುರಾಪಾನದ ಸುರ ಸಿಕ್ಕುವ ಜಾಗಕ್ಕೆ ಹೋಗಿ ಬರ್ತಾ ಇತ್ತು. ಒಟ್ಟಾರೆ ಲಂಕೆಯ ಚಿತ್ರಣ ಹೇಗೆ ಅಂತ ಒಂದೇ ದೃಷ್ಟಿಯಲ್ಲಿ ನಾವು ವಿಚಾರ ಮಾಡಬೇಕು. ವಾಲ್ಮೀಕಿಗಳ ಮಾತನ್ನು ಗಮನಿಸಿದಾಗ ಈ ರೀತಿಯಾಗಿ ಹನುಮಂತ ದೇವರು ಮತ್ತೆ ಪುನಃ ಕೆಲವು ಕಡೆ ಹುಡುಕ್ತಾರೆ. ಗ್ರಹೋರ್ಧ್ವಗೃಹ ಸೌಧೇಶು ಪ್ರಕೋಷ್ಠೇ ವಲಭೀಷು ಚ
ಚೈತ್ಯ ಚತ್ವರ ರಥ್ಯಾಸು ವಿಚಿಕ್ಕೆ ಛಲಜಾನಕಿ. ಹನುಮಂತ ದೇವರಿಗೆ ಸೀತೆ ಸಿಕ್ಕಲಿಲ್ಲ ಅಂದರೆ ಸರಿಯಾಗಿ ಹುಡುಕಿರಲಿಲ್ಲ ಅಂತ ಅನಿಸುತ್ತೆ. ಆದರೆ ವಾಲ್ಮೀಕಿಗಳು ಒತ್ತಿ ಕೊಟ್ಟು ಹೇಳ್ತಾರೆ, ಹನುಮಂತ ದೇವರು ಎಲ್ಲೆಲ್ಲ ಹುಡುಕಿದ್ದಾರೆ, ಎಲ್ಲೆಲ್ಲಿ ಹುಡುಕಿದ್ದಾರೆ. ಗೃಹೋರ್ಧ್ವ ಗೃಹ ಸೌಧೇಶು, ಮನೆಗಳಲ್ಲಿ, ಮನೆ ಮೇಲಿನ ಉಪ್ಪರಿಗೆ, ಮನೆಯ ಮೇಲ್ಭಾಗ ಕೆಳಭಾಗ, ಅಟ್ಟ ಮಹಡಿಯ ಸಂದುಗಳಲ್ಲಿ, ಅಶ್ವತ್ಥದ ಬುಡದಲ್ಲಿ ಎಲ್ಲ ಕಡೆ ಹುಡುಕಿದ್ದಾರೆ. ಎಲ್ಲೂ ಸೀತೆ ಸಿಗಲಿಲ್ಲ ಹನುಮಂತ ದೇವರು. ಮತ್ತೊಂದು, ಹನುಮಂತ ದೇವರು ಹುಡುಕುವುದರಲ್ಲೂ ಒಂದು ರೀತಿಯಲ್ಲಿ ಅದ್ಭುತ ಕ್ರಮ ಇತ್ತಂತವರು. ಕ್ವಚಿದ್ವಾರಂ ವಿವೃಣ್ವಾನಃ ಕ್ವಚಿಚ್ಚ ವಿವೃತಂ ವಿಶನ್ ಕ್ವಚಿಜ್ವಾಲಾಂತರೇಣೈವ ಪ್ರಾವಿಶತ್ ಪ್ರಾಣನಂದನಃ. ಹೇಗೆ ಅಂದರೆ 3 ರೀತಿಯಲ್ಲಿ ಹನುಮಂತ ದೇವರು ಹುಡುಕ್ತಾ ಇದ್ರಂತೆ. ಮೊದಲ ರೀತಿ ಕ್ವಚಿದ್ವಾರಂ ವಿವೃಣ್ವಾನಂ. ಕೆಲವರು ಹನುಮಂತ ದೇವರು ಬಂದು ಹೋಗಬೇಕು, ಯಾಕೆಂದರೆ ನಮ್ಮ ಮನೆ ಅತ್ಯಂತ ಅಪವಿತ್ರ, ಒಂದು ಮಹಾತ್ಮರು ಬರೋದೇ ಅಪರೂಪ, ಏನು ಹನುಮಂತ ದೇವರು ಕಾಲಿಟ್ಟಿದ್ದಾರೆ, ಹಾಗಾಗಿ ಹನುಮಂತ ದೇವರೇ ಬಂದು ಹೋಗಲಿ ಅಂತ ಕೆಲವು ಏನೋ ಅನ್ನಿಸಿ ಬಹುಶಃ ಬಾಗಿಲು ಓಪನ್ ಮಾಡಿರಬೇಕಂತೆ, ಅಲ್ಲಿ ನೇರವಾಗಿ ಹೋಗಿ ಬರ್ತಾ ಇದ್ರು, ಯಾವ ಸಮಸ್ಯೆಯೂ ಇರಲಿಲ್ಲ. ಕ್ವಚಿಚ್ಚ ವಿವೃತಂ ವಿಷನ್. ಕೆಲವು ಕಡೆ ಬಾಗಿಲು ತೆರೆಯೋದಿಲ್ಲ, ಹಾಕಿರುತ್ತೆ, ಅಲ್ಲಿ ಹೇಳದೆ ಕೇಳದೆ ತಾವು ಕೆಲವು ಕಡೆ ಬಾಗಿಲು ತೆಗೆದು ಕೆಲವು ಕಡೆ ಬಾಗಿಲನ್ನು ನಾಶ ಮಾಡಿ ಒಳ ಹೋಗಿ ಹುಡುಕಿ ಮುನ್ಸಾಕ್ತಾರೆ. ಕ್ವಚಿ ಜ್ವಾಲಾಂತರೇಣೈವ. ಇನ್ನೊಂದು ಕಡೆ ಬಾಗಿಲು ತುಂಬ ಚೆಂದ ಅಂತ ಎಲ್ಲ ಅನಿಸುತ್ತೋ, ತುಂಬ ಸುಂದರವಾದ ಬಾಗಿಲು ಅಂದರೆ ಅತಿ ಚಿಕ್ಕ ರೂಪದಿಂದ ಅದರ ಕಿಟಕಿಯ ಮೂಲಕ ಒಳಗೆ ಪ್ರವೇಶ ಮಾಡ್ತಾ ಇದ್ರಂತೆ, ಬಾಗಿಲನ್ನು ಹೊಡಿತಾ ಇರಲಿಲ್ಲ. ಈ ರೀತಿಯಲ್ಲಿ ಹನುಮಂತ ದೇವರು ಹುಡುಕ್ತಾ ಮುಂದೆ ಸಾಗಿ ಬಹಿರಂತಶ್ಚ ವಿಚರನ್ ವಾಯುವದ್ವಾಯುನಂದನಃ ಚತುರಂಗುಲ ಮಾತ್ರಂ ಚ ಪುರ್ಯಾಂ ನವ್ಯಚಿನೋನ್ನಹಿ. ಗಾಳಿ ಎಲ್ಲಿ ಸಂಚಾರ ಮಾಡುತ್ತೆ? ನಮ್ಮ ಮನೆಯ ಒಳಗೆ ಮಾತ್ರ ಗಾಳಿ ಇದೆ ಅಂತ ಯಾರೂ ಅನ್ನಲ್ಲ. ಗಾಳಿ ಅದು ಪ್ರಕೃತಿಯ ಸೃಷ್ಟಿ, ಮನೆಯ ಒಳಗೂ ಹೊರಗೂ ಎಲ್ಲೆಡೆ ಸಂಚಾರ ಮಾಡುತ್ತೆ. ಹಾಗೆ ಹನುಮಂತ ಯಾರು ಅಂದರೆ ಮರಿ ಗಾಳಿ ಎನ್ಬೋದು, ಗಾಳಿಯ ಮಗ. ಹಾಗಾಗಿ ಚತುರಂಗುಲ ಮಾತ್ರಂಚ ಪುರ್ಯಾಂ ನೌ ವ್ಯಚಿನೋನ್ನಹಿ. 4 ಅಂಗುಲದ ಯಾವ ಪ್ರದೇಶಗಳನ್ನೂ ಬಿಡದೆ ಹುಡುಕಿ ಮುಂದೆ ಅಶೋಕವನಕ್ಕೆ ಪ್ರವೇಶ ಮಾಡ್ತಾರೆ. ಅಶೋಕ ರೋಚಿಷಾ ಶೋಣಂ ವನಮೈಕ್ಷತವಾನರಃ ಪದ್ಮರಾಗೈರಿವ ಕಿರಣಂ ಹರಿತೋಪಲ ಪರ್ವತಂ. ಈಗೆಲ್ಲ ಕಾಡು ಅಂತ ಕೇವಲ ಅಲ್ಲಲ್ಲಿ ನೋಡ್ತೇವೆ, ನಮ್ಮ ಮುಂದೆ ಕೇವಲ ಚಿತ್ರದಲ್ಲಿ ನೋಡಬೇಕು. ಪುರಾಣ ಸಾಹಿತ್ಯದಲ್ಲಿ ಪ್ರಕೃತಿಯ ವರ್ಣನೆ ತುಂಬ ಸೊಗಸಾಗಿ ಮಾಡ್ತಾರೆ. ಅಶೋಕವನ ಹೇಗೆ ಕಂಡಿತು ಅಂದರೆ, ಅಶೋಕ ರೋಚಿಷಾ ಶೋಣಂ ವನಮೈಕ್ಷತವಾನರಃ. ಅಶೋಕವನ ಕೆಂಪಾಗಿ ಕಂಡಿತಂತೆ ಹನುಮಂತ ದೇವರಿಗೆ. ಅದೇನು ಆಶ್ಚರ್ಯ ಅಂದರೆ, ಅಶೋಕ ವೃಕ್ಷಗಳ ಗುಂಪು ಆ ವನದಲ್ಲಿರುತ್ತೆ. ಆ ವೃಕ್ಷಗಳ ಕಾಂತಿಯಿಂದ ಅಶೋಕವನ ಕೆಂಪಾಗಿ ಕಂಡಿತಂತೆ ಹನುಮಂತ ದೇವರಿಗೆ. ಅಲ್ಲ, ಎಲ್ಲಾದರೂ ಮರಗಳು ಕೆಂಪಿರುತ್ತಾ? ಕೆಂಪಿನ ಮರಗಳು ಅಂತ ಅಂದರೆ ಇನ್ನೊಂದು ಸೇರಿಸ್ತಾರೆ, ಪದ್ಮರಾಗೈಹಿ ಇವ ಆಕೀರ್ಣಂ ಹರಿತೋಪಲ ಪರ್ವತಂ. ಅಲ್ಲೆಲ್ಲ ಮನೆಗಳು ಇತ್ತಂತೆ. ಆ ಎಲ್ಲ ಮನೆಗಳಿಗೆ ಪದ್ಮರಾಗ ಅಂತ ಒಂದು ಮಣಿ, ಪದ್ಮರಾಗ ಮಣಿಯನ್ನೆಲ್ಲ ಅಲಂಕಾರ ಮಾಡಿದ್ದಾರೆ. ಆ ಮಣಿಯಲ್ಲಿ ಕೆಂಪು ವರ್ಣ ಏನಿತ್ತೋ ಆ ಮಣಿಯ ವರ್ಣ ಮರದ ಮೇಲೆ ಬಿತ್ತಂತೆ. ಆ ಮಣಿಯ ವರ್ಣದ ಪ್ರಭಾವಕ್ಕೆ ಇಡೀ ಮರವೇ ಕೆಂಪು ಅಂತ ಕಾಣಿಸ್ತಾ ಇತ್ತಂತೆ. ನೋಡಿ ಎಷ್ಟು ಡೂಪ್ಲಿಕೇಟ್ ಎಲ್ಲ, ಈಗೆಲ್ಲ ನಾವೇ ಡೂಪ್ಲಿಕೇಟ್, ಎಲ್ಲವೂ ಡೂಪ್ಲಿಕೇಟ್. ಆಗ ಒಂದು ಇಡೀ ಅಶೋಕ ವೃಕ್ಷ, ಆ ಅಶೋಕ ವನ ಕೆಂಪಾಗಿ ಕಂಡದ್ದು ಹೇಗೆ ಅಂದರೆ, ಒಂದು ಮಣಿಯ ಬೆಳಕಿನಿಂದ, ಮನೆಗೆ ಅಲಂಕಾರ ಮಾಡಿದ ಒಂದು ಮಣಿಯ ಬೆಳಕು ವೃಕ್ಷಕ್ಕೆ ಬಿದ್ದು ಅದು ಕೆಂಪಾಗಿ ಕಾಣ್ತು. ಆ ವೃಕ್ಷಗಳ ಕಾಂತಿಯಿಂದ ಅಶೋಕ ವನ ಕೆಂಪಾಗಿ ಕಾಣುತ್ತಂತೆ, ಅದು ನಸುಗೆಂಪಾಗಿ ಕಾಣ್ತು. ಈ ರೀತಿಯಾಗಿ ಅಶೋಕವನ ಇತ್ತು.
ನದಿ ತ್ರಿಕೂಟಾತ್ ಪತಿತಾ ವನಮಧ್ಯಂ ವ್ಯರಾಜಯತ್ ರಮ್ಯಂ ಸೀಮಂತ ಸೀಮೇವ ಸೀಮಂತಿನ್ಯಾ ಶಿರೋರುಹಂ. ನೋಡಿದ್ದೇವೆ, ಲಂಕೆಯ ಆಚೆ ತ್ರಿಕೂಟ ಪರ್ವತ ಇತ್ತು. ಆ ತ್ರಿಕೂಟ ಪರ್ವತದಲ್ಲಿ ಹರಿದು ಬಂದ ಒಂದು ನದಿ ಅಶೋಕವನದ ಮಧ್ಯೆ ಹರಿತಾ ಇತ್ತು. ನದಿ ಹೇಗೆ ಕಂಡಿತು ಅಂದರೆ, ಅಪರೂಪದ ಉಪಮೆ ನೀಡುತ್ತಾರೆ ವಾಲ್ಮೀಕಿಗಳು. ಸೀಮಂತ ಸೀಮೇವ ಸೀಮಂತಿನ್ಯಾ ಶಿರೋರುಹಂ. ಅದು ವನದೇವತೆ ತಲೆಯಲ್ಲಿ ಬೈತಲೆ ಹೇಗಿರುತ್ತದೋ, ವನದೇವತೆಯ ತಲೆಯಲ್ಲಿ ಬೈತಲೆ ಇದ್ದ ಹಾಗೆ ಆ ನದಿಯ ಹರಿವು ಕಾಣಿಸ್ತಂತೆ ಹನುಮಂತ ದೇವರಿಗೆ. ಪವನೇ ಪವನಸ್ಯಾಥ ವನೇ ಪವನನಂದನಃ ವಿಜಹಾರ ಯಥಾ ಕಾಮಂ ಪ್ಲವಮಾನ ಇತಸ್ತತಃ. ಪಾಪ ಹನುಮಂತ ದೇವರಿಗೂ ಸೀತೆಯನ್ನು ಹುಡುಕಿ ಒಂದು ಸ್ವಲ್ಪ ಸಾಕಾಗಿತ್ತು. ಒಳ್ಳೆ ವನ ಅತ್ತ ಇತ್ತ ನೆಗೆದು ಒಂದಿಷ್ಟು ಚೇಷ್ಟೆಗಳನ್ನು ಮಾಡಿ ಎಲ್ಲ ಆಯಾಸ ಎಲ್ಲ ಪರಿಹಾರ ಮಾಡಿಕೊಳ್ಳುತ್ತಾರೆ. ಸೀತೆ ಇದ್ದದ್ದೆಲ್ಲಿ ಅಂದರೆ ಅಶೋಕವನದಲ್ಲಿ ಸೀತೆ ಇದ್ದದ್ದು. ಯಾಕೆ ರಾವಣ ಅಶೋಕವನದಲ್ಲಿ ಸೀತೆಯನ್ನು ಯಾಕೆ ಇಟ್ಟಿದ್ದ ಅಂದರೆ, ವ್ಯಾಖ್ಯಾನಕಾರ ಬರೀತಾರೆ, ರಾವಣ ಅತ್ಯಂತ ಮೂರ್ಖ. ಅವನ ಮೂರ್ಖ ಅನ್ಲಿಕ್ಕೆ ಅನೇಕ ದೃಷ್ಟಾಂತಗಳಿದೆ. ಒಂದು ದೃಷ್ಟಾಂತ ಸೀತೆಯನ್ನು ಅಶೋಕವನದಲ್ಲಿ ಇಟ್ಟದ್ದು. ಅಶೋಕವನದ ಪ್ರಭಾವ ಏನು ಅಂದರೆ, ಅಶೋಕ ವೃಕ್ಷಗಳ ಪ್ರಭಾವ ಮನಸ್ಸಿನ ಮೇಲಾಗುತ್ತೆ, ಮನಸ್ಸಿಗೆ ವಿಕಾರ ಉಂಟು ಮಾಡುತ್ತೆ. ಅವನ ಯೋಜನೆ ಏನಿತ್ತು ಅಂದರೆ, ಹೇಗೋ ರಾಮನಿಂದ ಸೀತೆ ಬೇರೆಯಾಗಿದ್ದಾಳೆ, ಇಲ್ಲಿದ್ದಾಗ ರಾಮನ ವಿರಹ, ಈ ಅಶೋಕ ವೃಕ್ಷದ ಪ್ರಭಾವ ಮನಸ್ಸಿಗೆ ವಿಕಾರ ಆಗಿ ತನ್ನನ್ನು ಪತಿ ಅಂತ ಒಪ್ಪಿಕೊಳ್ಳಬಹುದು ಅಂತ ಇಡೀ ಜಗತ್ತಿನ ಮರಗಳನ್ನೇ ಅಶೋಕವನದ ಸೃಷ್ಟಿಗೆ ಪ್ರಧಾನ ಕಾರಣಲಾದ ಲಕ್ಷ್ಮೀ, ಸಾಕ್ಷಾತ್ ಲಕ್ಷ್ಮಿಯಾದ ಸೀತೆಯನ್ನು ಹೋಗಿ ಅಶೋಕವನದಲ್ಲಿ ಇಟ್ಟಿದ್ದಾನೆ. ವ್ಯಾಖ್ಯಾನಕಾರರು ಅಂತಾರೆ, ಇದು ರಾವಣನ ಅತಿ ದೊಡ್ಡ ಮೂರ್ಖತನ ಅಂತ. ಈ ರೀತಿಯಾಗಿ ಅಶೋಕವನದಲ್ಲಿ ಇಟ್ಟು ಸೀತೆಯನ್ನು ನೋಡ್ತಾ ಇದ್ದಾನೆ. ಅಲ್ಲಿ ಶಿಂಶುಪಾ ವೃಕ್ಷ ಬಂಗಾರದ ಬಣ್ಣದ್ದು, ಅದರ ಬುಡದಲ್ಲಿ ಸೀತಾಕೃತಿ ಇದೆ, ಸೀತೆ ಇದ್ದಾಳೆ. ಹನುಮಂತ ದೇವರು ಸೀತೆಯನ್ನು ನೋಡ್ತಾರೆ. ಹನುಮಂತ ದೇವರು ಸೀತೆಯನ್ನು ನೋಡಿದ್ದಾರೆ ಅನ್ನೋದನ್ನೇ ಹತ್ತಿರ ಸಾಮಾನ್ಯ ಒಂದು 25-30 ಶ್ಲೋಕ ವರ್ಣನೆ ಮಾಡ್ತಾರೆ ವಾಲ್ಮೀಕಿಗಳು. ಬರೀ ಅವನು ಸೀತೆಯನ್ನು ಕಂಡ. ಕೆಲವು ಪ್ರಮುಖವಾದ ಅಂಶಗಳನ್ನು ನೋಡೋಣ. ಮೊಟ್ಟ ಮೊದಲು ಹನುಮಂತ ದೇವರಾಡೋ ಮಾತು ಇಯಂ ಸಾ, ಇವಳೇ ಸೀತೆ. ಯಾಕೆ ಅಂದರೆ ಹೇಳ್ತಾನವನು, ಯತ್ಕೃತೆ ರಾಮ ಚತುರ್ಭಿ ಜೀವತಿ. ನನಗೆ ಹನುಮಂತನಿಗೆ ಒಂದು ಗೊಂದಲ ಇತ್ತಂತೆ, ಇದೊಂದು ಕವಿಯ ಕಲ್ಪನೆ. ರಾಮ ಮಹಾರಾಜ, ಅಯೋಧ್ಯಾಧಿಪತಿ, ತ್ರಿಲೋಕೈಕ ಶೂರ, ಸೀತೆಯನ್ನು ಬಿಟ್ಟು ಇನ್ನೊಂದು ವಿವಾಹ ಮಾಡಿಕೊಂಡು ಆರಾಮವಾಗಿ ಇದ್ರೆ ಆಗ್ತಿತ್ತು. ಸುಮ್ಮನೆ ಏನೋ ಅತ್ತಂತೆ ಮಾಡಿ ನಾವೆಲ್ಲ ಇಲ್ಲಿ ಬಂದು ನಾನು ಸಮುದ್ರ ಲಂಘನ ಮಾಡಿ ಇಷ್ಟೆಲ್ಲ ಯಾಕೆ ಮಾಡಿರಬೇಕು ಅಂತ ಒಂದೇನೋ ಒಂದು ಸಂಶಯ ಬಂದಿರಬಹುದು. ಇಯಂ ಸಾ ಅಂತ ಹೇಳ್ತಾನೆ. ಈ ಸೀತಾಕೃತಿ ಸೀತೆ ನೋಡಿದಾಗ ಅವನಿಗೆ ಹೇಳ್ತಾನಂತೆ, 4 ಕಾರಣಗಳಿಂದ ರಾಮ ಅತ್ತಿದ್ದಾನೆ, ಬೇರೆ ಮದುವೆ ಆಗಲಿಲ್ಲ. ಏನು ಅಂದರೆ, ಕಾರುಣ್ಯೇನ, ಆನೃಶಂಸೇನ, ಶೋಕೇನ, ಮದನೇನ ಚ. 4 ಕಾರಣ. ರಾಮ ಸೀತೆಯನ್ನು ನೆನಪಿಸಿಕೊಂಡು ಅಳ್ತಾನೆ. ಆ ಅಳುವಿಗೆ ಪ್ರಕೃತಿಯಲ್ಲೂ ರಾಮ ಅತ್ತಾಗ ಎಲ್ಲ ಪ್ರಾಣಿಗಳ ಕಣ್ಣಲ್ಲಿ ನೀರು ಬರ್ತಾ ಇತ್ತು ಅಂತ ನೋಡ್ತೇವೆ. ಒಂದನೇದು ಕರುಣೇನ, ರಾಮನಿಗೆ ಸೀತೆ ಮೇಲೆ ಕರುಣೆ. ಯಾಕೆ ಅಂದರೆ, ಸ್ತ್ರೀ ಪ್ರಣಷ್ಟ ಇತಿ ಕಾರುಣ್ಯಾತ್ ಅಂತಾರೆ ವಾಲ್ಮೀಕಿಗಳು. ಸಾಮಾನ್ಯ ಸೀತೆ ಒಬ್ಬಳು ಹೆಣ್ಣು, ಮೊದಲು ತನ್ನ ಹೆಂಡತಿ ಅನ್ನುವ ಮೊದಲು ಸೀತೆ ಒಂದು ಹೆಣ್ಣು ಅನಾಥಳಾಗಿ ಪತಿಯಿಂದ ದೂರ ಆಗಿ ಬದುಕ್ತಾ ಇದ್ದಾಳೆ. ಮೊದಲನೇದಾಗಿ ನಾವೆಲ್ಲರೂ ಕರುಣೆ ಮಾಡಬೇಕು. ಹಾಗೆ ಸ್ತ್ರೀ ಪ್ರಣಷ್ಟತೆ ಕಾರುಣ್ಯ. ಸೀತೆ ಒಬ್ಬಳು ಹೆಣ್ಣು, ಗಂಡ ಇದ್ದೂ ದೂರ ಮಾಡಿಕೊಂಡ ಹೆಣ್ಣಿನ ಸ್ಥಿತಿ ಹೇಗೆ ಅಂತ ಕರುಣೆಯಿಂದಾಗಿ ಅತ್ತಿದ್ದಾನೆ ರಾಮ ಸೀತೆಯನ್ನು ನೋಡಿ. 2ನೇ ಕಾರಣ ಕೊಡ್ತಾರೆ, ಕಾರುಣ್ಯೇನ. ರಾಮ ಅತ್ಯಂತ ಮೃದು ಸ್ವಭಾವ. ಯಾಕೆ ಅಂದರೆ, ಆಶ್ರಿತೇತಿ. ಪಾಪ ಜನಕರಾಜ ನನ್ನನ್ನು ನಂಬಿ ತನ್ನ ಸ್ವತ್ತನ್ನು ದಾನ ಮಾಡಿದವ.
ಕನ್ಯಾದಾನ ಅದು ನನ್ನನ್ನು ನಂಬಿ ದಾನ ಮಾಡಿದ್ದಾನೆ. ಅದು ನನ್ನ ಜವಾಬ್ದಾರಿ. ನಾನು ಎಲ್ಲಾದರೂ ಅಲಕ್ಷ್ಯ ಮಾಡಿ ಇದೊಂದು ಕ್ರೌರ್ಯ ಅಂತ ಸ್ವಯಂ ರಾಮ್ ಭಾವಿಸಿ ಅದು ತಪ್ಪಾದದ್ದು ತನ್ನಿಂದಲ್ಲ. ಆದರೂ ಕೂಡ ಅಷ್ಟು ಪಶ್ಚಾತ್ತಾಪ ಅವನಿಗೆ. ಜನಕರಾಜ ಕನ್ಯಾ ಈಗೆಲ್ಲ ಡೈವರ್ಸ್ ಜಾಸ್ತಿ, ಅವರಿಗೆಲ್ಲ ಪಾಠ ಮಾಡ್ತಾನೆ ಶ್ರೀರಾಮ. ಇದು ಕನ್ಯಾದಾನ ಏನಾದರೂ ನನ್ನಿಂದ ನನ್ನ ಪತ್ನಿಗೆ ತೊಂದರೆ ಆಯಿತು ಅಂದರೆ ಅದು ನಾನು ಮಾಡಿದ ಕ್ರೌರ್ಯ. ಆದ್ದರಿಂದ ಅತ್ಯಂತ ಮೃದು ಸ್ವಭಾವ ಆದ್ದರಿಂದಾಗಿ ಅವನು ಅಳ್ತಾ ಇದ್ದ. ಮತ್ತೊಂದು ಕಾರಣ ಕೊಡ್ತಾರೆ, ಪತ್ನಿ ನಷ್ಟೇತಿ ಅಂತ. ಪ್ರಾಯ ಗೃಹಸ್ಥ ಧರ್ಮದ ಪಾಠ ಮಾಡ್ತಾ ಇದ್ದಾನೆ ಶ್ರೀರಾಮ. ನೋಡಿ, ಮೊದಲು ಪತ್ನಿ ಅಂತ ಅವನ ದೃಷ್ಟಿಕೋನ ಇಲ್ಲ, ಮೊದಲು ಸಾಮಾನ್ಯ ಸ್ತ್ರೀ ಅಂತ ದೃಷ್ಟಿಕೋನದಿಂದ ಬಂದ. 3ನೇ ಸ್ಟೇಜಿಗೆ ಪತ್ನಿ ನಷ್ಟೇತಿ, ನನ್ನ ಹೆಂಡತಿ, ಹಾಗಾಗಿ ನನ್ನಿಂದ ದೂರ ಇದ್ದಾಳೆ, ಹಾಗಾಗಿ ದುಃಖ ಪಡ್ತಾ ಇದ್ದಾನೆ. ಕೆಲವರು ಇರುತ್ತಾರೆ, ಹೆಂಡತಿ ದೂರ ಆದರೆ ತುಂಬ ಖುಷಿ ಅಂತ. ಇವಳು ಅಂಥವಳಲ್ಲ, ಅದಕ್ಕೆ ಮದನೇನ ಅಂತ ಹೇಳ್ತಾನೆ, ಅತ್ಯಂತ ಬೇಕಾದ ಹೆಂಡತಿ ನನಗೆ. ಹಾಗಾಗಿ ಇಂತಹ ಸೀತೆಯನ್ನು ಬಿಟ್ಟು ರಾಮ ಇದ್ದಾನೆ. ಹಾಗಾಗಿ ಇಯಂ ಸಾ ಸೀತಾ. ಹಾಗಾಗಿ ನನಗಿವತ್ತು ತೀರ್ಮಾನ ಆಯಿತು, ನನಗೊಂದು ಗೊಂದಲ ಇತ್ತು, ಸೀತೆಯನ್ನು ಬಿಟ್ಟು ಯಾಕೆ ರಾಮ ಹತ್ತು ಕಾಲ ಕಳೀತಾ ಇದ್ದಾನೆ, ಯೌವನ ವ್ಯರ್ಥ ಮಾಡಿಕೊಳ್ತಾ ಇದ್ದಾನೆ ಅಂತ ಇವತ್ತನ್ನಷ್ಟು ಇಯಂ ಸಾ ಸೀತಾ. ಈ 4 ಕಾರಣ ಇರೋದರಿಂದ ಖಂಡಿತ ಅವನು ಈ ಉದ್ದೇಶ ಇಟ್ಟುಕೊಂಡೇ ಅತ್ತಿದ್ದು ಯೌವನ ವ್ಯರ್ಥ ಮಾಡಿಕೊಳ್ಳಲಿಲ್ಲ. ಮತ್ತೊಂದು ಅಪರೂಪದ ಅಂಶ ಹೇಳುತ್ತಾನೆ, ತುಲ್ಯಶೀಲವಯೋ ವೃತ್ತಾಂ ತುಲ್ಯಾಭಿಜನ ಲಕ್ಷಣಂ ರಾಘವೋರ್ಹತಿ ವೈದೇಹೀಂ ತಂಚೇಯಂ ಅಸಿತಾಕ್ಷಣ. ಒಳ್ಳೆ ಜೋಡಿ, ಅನುರೂಪದ ದಾಂಪತ್ಯ ರಾಮ ಸೀತಾದೇವಿಯರದು. ಆದರೆ ದುಷ್ಕರಂ ಕುರುತೆ ರಾಮ ಹೀನೋ ಯದನಯ. ನಾನು ಶುದ್ಧ ನೈಷ್ಠಿಕ ಬ್ರಹ್ಮಚಾರಿ, ನನಗೆ ಸೀತೆಯ ಸ್ಥಿತಿಯನ್ನು ನೋಡಿ ನನ್ನ ಪ್ರಾಣ ಹೋಗುವಷ್ಟು ಸಂಕಟ ಆಗ್ತಾ ಇದೆ. ರಾಮ ಗಂಡ, ಅಷ್ಟಾದರೂ ಸೀತೆಯನ್ನು ಕಳೆದುಕೊಂಡರೂ ಅವನು ಹಾಗಿದ್ದಾನೆ ಅಂದರೆ ವಜ್ರಾದಪಿ ಕಠೋರಾಣಿ, ಅವನ ಹೃದಯ ವಜ್ರಕ್ಕಿಂತ ಕಠಿಣ ಎಂಬ ಅಭಿಪ್ರಾಯ. ಎಷ್ಟೇ ದುಃಖ ಆದರೂ ಕೂಡ ತನ್ನ ದಿನನಿತ್ಯದ ಕೈಂಕರ್ಯಕ್ಕೆ ಆ ಉಳಿದ ಅಡ್ಡಿಯನ್ನು ಅಡ್ಡಿ ಅಂತ ಭಾವಿಸಲ್ಲ. ಅದನ್ನು ರಾಮನ ಹೃದಯ ವಜ್ರಕ್ಕಿಂತ ಕಠಿಣ, ಅವನು ಅತ್ಯಂತ ಮಹಾತ್ಮ ಅಂತ ರಾಮನ ಮಹತ್ವ ಹೇಳಿ, ತುಲ್ಯಶೀಲ ವಯೋವೃತ್ತ, ವಯೋನುಕೂಲ್ಯವೂ ಇತ್ತು ಅಂತಾರೆ. ಪ್ರಾಚೀನದ ಒಂದು ಕ್ರಮ. ವ್ಯಾಖ್ಯಾನಕಾರ ಬರೀತಾರೆ, ವಿರಸ ಸಂಸಾರವು ಸರಸವಾಗಿದ್ದು ಕಲಹ ಬರಬಾರದು ಅಂದರೆ ಕ್ರಮ ಏನು ಅಂದರೆ ರಾಮ ಸೀತೆಯರ ವಯಸ್ಸನ್ನು ನೋಡಬೇಕು. ರಾಮ 16 ವರ್ಷದ ಯುವಕ, ಹಾಗಾಗಿ ಗಂಡನಿಗಿಂತ ಕಾಲು ಭಾಗ ವಯಸ್ಸು ಕಡಿಮೆ ಇರಬೇಕಂತ. ಎಲ್ಲಿ ಪತಿ ಪತ್ನಿಯರಿಗೆ ಗಂಡನ ವಯಸ್ಸಿಗಿಂತ ಕಾಲು ಭಾಗ ಕಡಿಮೆ ಪತ್ನಿಯ ವಯಸ್ಸಿರುತ್ತೋ ಅಲ್ಲಿ ಕಲಹ ಬರಲ್ಲ, ಬೇರೆ ಕಡೆ ಬರುತ್ತೆ ಅಂತ ಅಭಿಪ್ರಾಯ ಅಲ್ಲ. ಹೀಗಿದ್ದಾಗ ಬದುಕು ಸರಾಗವಾಗಿ ಮುಂದೆ ಸಾಗುತ್ತೆ. ಹಾಗಾಗಿ ಇಲ್ಲೂ ಕೂಡ ಆ ವಯಸ್ಸಿನ ಅನುಕೂಲವೂ ಇತ್ತು. ರಾಮನಿಗೆ 16, ಸೀತೆಗೆ 12 ವರ್ಷ. ಆದ್ದರಿಂದ ಈ ಕಾಲು ಭಾಗದಷ್ಟು ವಯಸ್ಸು ಅಂತರ ಇದೆ. ಎಲ್ಲ ಅಂತರ, ದಾಂಪತ್ಯವೂ ಅಂತರ, ವಯಸ್ಸೂ ಸಹಜ. ಆದ್ದರಿಂದಾಗಿ ಇವರಿಬ್ಬರು ದಾಂಪತ್ಯ ಎಲ್ಲ ಸೊಗಸು, ಬೇರೆ ಆಗಿದ್ದೇ ಒಂದು ದುರ್ವಿಧಿ. ಮತ್ತೊಂದು ಕಾರಣ ಹೇಳ್ತಾನೆ, ಕುಲ ಯಾರು? ಕುಲವು ಪರಮಾದ್ಭುತ. ಒಂದು ಜನಕನ ಕುಲ, ಇನ್ನು ಸಗರನ ಕುಲ, ಭಗೀರಥ ಗಂಗೆಯನ್ನು ಭೂಮಿಗೆ ತಂದವ ಅಂತ. ಈಗೆಲ್ಲ ನಾವು ಎಷ್ಟು ಕಡೆ ಪೇಪರಲ್ಲಿ ನೋಡ್ತಾ ಇರ್ತೇವೆ. ನೀರು ಬತ್ತಿದ ನೀರನ್ನು ತಂದವರನ್ನೇ ಭಗೀರಥ ಅಂತ ಪೂಜೆ ಮಾಡಿ ಊರಿನವ್ರು ಗೌರವ ಕೊಡ್ತಾರೆ. ಗಂಗೆಯನ್ನೇ ತಂದವ ಅಂತಹ ಭಗೀರಥನ ನಾವೆಷ್ಟು ಗೌರವ ಕೊಡಬೇಕು? ಆ ಭಗೀರಥನ ವಂಶದಲ್ಲಿ ಬಂದವ. ಎಲ್ಲ ಸರಿ ಇದೆ, ಸರಿ, ಇಷ್ಟೆಲ್ಲ ಇದ್ದರೂ ಕೂಡ ಏನೂ ಇಲ್ಲದ ಹಾಗೆ ಕೃಶಳಾಗಿದ್ದಾಳೆ ಸೀತೆ. ರಾಮನ ವಿರಹವೇ ಕಾರಣ. ಮತ್ತೊಂದು ಬಹುದೊಡ್ಡ ಎಚ್ಚರಿಕೆಯ ಮಾತನಾಡ್ತಾನೆ ಹನುಮಂತ. ಪರಂ ನಾರ್ಯಾ ಶೋಭನಂ ಭರ್ತ ನಾಮ ಭೂಷಣಾದಪಿ ಅಂತ. ಸೀತೆ ನೋಡಿದಾಗ ನನಗೆ ಒಂದು ನಿಶ್ಚಯ ಆಯಿತು, ಹೆಣ್ಣಿಗೆ ಏನು ಭೂಷಣ ಅಂದರೆ ಭೂಷಣಾದಪಿ, ಆಭರಣಕ್ಕಿಂತ ಗಂಡನೇ ಭೂಷಣ. ಯಾಕೆಂದರೆ ಸೀತೆ ಏನು ಆಭರಣ ಹಾಕಿಕೊಂಡಿಲ್ಲ, ಆದರೂ ನನಗೆ ಆಭರಣ ಹಾಕಿಕೊಂಡಿದ್ದರೂ ಈ ಸ್ಥಿತಿಯಲ್ಲಿ ನನಗೆ ಸುಂದರ ಅಂತ ಕಾಣಿಸ್ತಾ ಇರಲಿಲ್ಲ. ಯಾಕೆ ಅಂದರೆ ಭರ್ತಾ ನಾಮ ಭೂಷಣಂ ನಾರ್ಯಾಹ,
ಹೆಣ್ಣಿಗೆ ಗಂಡನೇ ಭೂಷಣ, ಗಂಡನಿಲ್ಲದೆ ಎಷ್ಟೇ ಆಭರಣ ತೊಟ್ಟರೂ ಯಾವುದೇ ಪ್ರಯೋಜನ ಇಲ್ಲ ಅಂತ ಇಷ್ಟು ಹೇಳಿ ಅಷ್ಟು ತನ್ನ ಅಂತರಂಗದ ಹೃದಯ ಭಾವನೆಗಳನ್ನು ಹನುಮಂತ ದೇವರ ಮೂಲಕ ವಾಲ್ಮೀಕಿಗಳು ಬಿಡಿಸಿ ಹೇಳ್ತಾರೆ. ಮುಂದೆ ಅಂತಹ ಕೊನೆಗೆ ಅವನಿಗೆ ಒಂದು ಆತ್ಮತೃಪ್ತಿ ಆಗುತ್ತೆ. ನನಗೆ ಎಂತಹ ಸೌಭಾಗ್ಯ ಅಂದರೆ ಇಂತಹ ಅನುರೂಪದ ದಂಪತಿಗಳನ್ನು ಒಂದುಗೂಡಿಸುವ ಯೋಗ ನನಗೆ ಬಂದಿದೆ, ನಮಗೆಲ್ಲ ಕೊಟ್ಟ ಎಚ್ಚರ. ಇಂತಹ ಪ್ರಸಂಗದಲ್ಲಿ ಒಂದಿಷ್ಟು ವಿರಸ ಬಂದಾಗ ಒಂದು ಗೂಡಿಸೋ ಕಾರ್ಯಕ್ರಮ ಮೊದಲಿಗೆ ನಾಂದಿ ಹಾಡಿದ್ದೆ ಹನುಮಂತ ದೇವರು, ಅಲ್ಲಿಂದ ಆರಂಭ ಆಯ್ತಿದು. ಆದ್ದರಿಂದ ಇದು ದೊಡ್ಡ ಭಾಗ್ಯ ನನ್ನದು ಅಂತ ಭಾವಿಸಿ ಮುಂದೆ ಸಾಗಿ, ಅಲ್ಲ ಮತ್ತೆ ಆಭರಣ ಇಲ್ಲ ಅಂತ ಹೇಳಿದ್ದ, ಆಭರಣವು ಬೇಡ ಅಂತ ಆಭರಣಸ್ಯ ಆಭರಣಂ. ಯಾಕೆ ಅಂದರೆ ಆಭರಣ ಎಲ್ಲಿ ಬೇಕು ಅಂದರೆ ಯಾರ ದೇಹ ಲಕ್ಷಣವೋ ದೇಹಕ್ಕೆ ಆಭರಣ ತೊಟ್ಟಾಗ ಆಭರಣಕ್ಕೊಂದು ಕಳೆ ಬರುತ್ತೆ. ಇವಳು ಆಭರಣನ ಸೃಷ್ಟಿ ಮಾಡಿದವಳು, ಆಭರಣಕ್ಕೆ ಇವಳು ಆಭರಣ ಅಂದಮೇಲೆ ಇವಳ ಶರೀರದ ಸಂಪರ್ಕದಿಂದ ಆಭರಣಕ್ಕೆ ಗಂಧ, ಆಭರಣದಿಂದ ಇವಳಿಗೆ ಗಂಧ ಅಲ್ಲ, ಆಭರಣ ತೊಟ್ಟಿದ್ದಿಲ್ಲ ಅಂತೇನು ಅಂದ್ಕೊಂಡಿದ್ದೇನೆ, ಆ ವಿಚಾರ ಬೇಡ, ಅದು ತಪ್ಪು. ಇಷ್ಟು ವಿಚಾರ ಮಾಡಿ ಆವಾಗ ಒಂದು ಸ್ವಲ್ಪ ಚಂದ್ರೋದಯ ಆಗುತ್ತೆ. ಆ ಸಮಯದಲ್ಲಿ ಪೂರ್ಣ ಚಂದ್ರೋದಯ ಆಗೋ ಕ್ಷಣ ವಾಲ್ಮೀಕಿಗಳು ಚಂದ್ರೋದಯದ ವರ್ಣನೆಯನ್ನು ಪ್ರಾರಂಭ ಮಾಡ್ತಾರೆ. ಮೇಲ್ನೋಟಕ್ಕೆ ನಮಗೆ ನಾವೆಲ್ಲ ಚಂದ್ರನನ್ನು ಆಕಾಶದಲ್ಲಿ ಪ್ರತಿ ದಿನನಿತ್ಯ ನಾವು ಚಂದ್ರನನ್ನು ನೋಡ್ತೇವೆ, ನಮಗೆ ಚಂದ್ರನನ್ನು ಕಂಡಾಗ ಏನೂ ಭಾವನೆ ಬರಲ್ಲ. ಆದರೆ ಒಬ್ಬ ಸಹೃದಯ ವ್ಯಕ್ತಿಗೆ ಚಂದ್ರನನ್ನು ಕಂಡಾಗ ಎಂತೆಂಥ ಭಾವನೆ ಬರುತ್ತೆ, ಅದನ್ನು ವಾಲ್ಮೀಕಿಗಳು ವರ್ಣನೆ ಮಾಡ್ತಾರೆ. ನಿರ್ಮಲಂ ನಿರ್ಮಲೇ ಸ್ವಯಂ ಪ್ರಜಗಾಮ ಚಂದ್ರ. ಆಕಾಶ ನೋಡಿದ್ದಾನೆ. ಆಕಾಶ ಹೇಗೆ? ರಾತ್ರಿ ಹೊತ್ತು ಆಕಾಶ ನೀಲಾಕಾಶ. ಈಗ ಆಕಾಶದಲ್ಲಿ ಯಾವುದೇ ವರ್ಣ ಬಣ್ಣ ಇಲ್ಲ, ಆದರೂ ನೀಲವರ್ಣ ಇದೆ ಅಂತ ಕಾಣುತ್ತೆ. ಹನುಮಂತನಿಗೆ ಆ ನೀಲವರ್ಣದ ಆಕಾಶ ನೋಡಿದ್ರೆ ಅದೊಂದು ನೀಲವರ್ಣದ ಕೊಳ ಅಂತ ಕಾಣಿಸ್ತಾ ಇದೆ ಅಂತ ಒಂದು ಪ್ರಕೃತಿ ವಿಸ್ಮಯ ನಾವು ನೋಡ್ಬೋದು. ಹೆಚ್ಚು ಆಳ ಇದ್ದಾಗ ಅಲ್ಲಿ ನಮ್ಗೆ ಸ್ವಲ್ಪ ಚೂರು ನೀಲವರ್ಣ ಕಾಣ್ತದೆ ಅಂತ ಒಂದು ಪ್ರಕೃತಿ ವಿಸ್ಮಯ. ಹಾಗಾಗಿ ಹನುಮಂತ ದೇವರಿಗೆ ಆಕಾಶ ನೀಲವರ್ಣದ ಕೊಳ ಅಂತ ಕಾಣಿಸ್ತಾ ಇದೆ ಅಂತ. ಆ ನೀಲವರ್ಣದ ದೊಡ್ಡ ಸರೋವರ ಈ ಚಂದ್ರ ಹೇಗೆ ಕಂಡ ಅಂದರೆ ನೈದಿಲೆಯವು ಸಾವಿರಾರು ನೈದಿಲೆ ವಿಕಸನಗೊಂಡಾಗ ಹೇಗಿರುತ್ತೋ ಹಾಗೆ ಆ ನಕ್ಷತ್ರ ಚಂದ್ರನನ್ನು ಕಂಡಾಗ ನೀಲವರ್ಣದ ಕೊಳದಲ್ಲಿ ನೈದೆಲೆಯ ಹಾಗೆ ಚಂದ್ರ ಇದ್ದಾನೆ ಅಂತ ಕಾಣುತ್ತಂತೆ ಹನುಮಂತ ದೇವರಿಗೆ. ಏಕೆಂದರೆ ಪ್ರಾಚೀನರಿಗೆ ಅಷ್ಟಷ್ಟು ಚಿಂತನೆ ಮಾಡ್ತಾಯಿದ್ರು ಅವರು. ಸರಿ, ಮುಂದೆ ಆ ಚಂದ್ರನ ಪ್ರಕಾಶ ಉದ್ಯಾನದ ಮೇಲೆ, ಸೀತೆ ಇದ್ದ ಉದ್ಯಾನದ ಮೇಲೆ ಬಿದ್ದಿದೆ. ಆ ಚಂದ್ರನ ಪ್ರಕಾಶದ ಪ್ರಭಾವ ಎಷ್ಟು ಸಾತ್ವಿಕ ಅಂದರೆ ವಾಲ್ಮೀಕಿಗಳಂತಾರೆ, ಭೂಷಣೈ ಉತ್ತಮೈ ಹೀನಾಂ ಹರ್ಸು ವಾತ್ಸಲ್ಯ ಭೂಷಣ. ಆ ಬೆಳದಿಂಗಳೇನಿತ್ತು ಅದರಲ್ಲಿ ಆ ಪ್ರಕಾಶದಲ್ಲಿ ಸೀತೆಯನ್ನು ಕಂಡಾಗ ಅವನಿಗನ್ನಿಸುತ್ತಂತೆ, ಸೀತೆ ಆಭರಣ ಹಾಕಿಕೊಂಡಿಲ್ಲ ಅಂತ ಹೇಳಿದವ ಅತ್ಯಂತ ಶತಮೂರ್ಖ ಅವನು. ಯಾಕೆ ಅಂದರೆ ಭರ್ತೃ ವಾತ್ಸಲ್ಯ ಭೂಷಣ, ಗಂಡನ ಪ್ರೀತಿಯೇ ಆಭರಣ, ಗಂಡನ ಪ್ರೀತಿಯನ್ನು ಧರಿಸಿಕೊಂಡಿದ್ದಾಳೆ. ಆ ಚಂದ್ರನ ಪ್ರಕಾಶದಿಂದ ಆದ ಭಾವನೆ ಪರಿವರ್ತನೆ. ಇನ್ನು ಭರ್ತೃ ವಾತ್ಸಲ್ಯ ಭೂಷಣ, ಗಂಡನ ವಾತ್ಸಲ್ಯವೆಂಬ ಭೂಷಣದಿಂದ ಕೂಡಿದ್ದಾಳೆ ಸೀತೆ. ಸೀತೆಗೆ ಆಭರಣ ಇಲ್ಲ ಅಂತ ರಾವಣ ತುಂಬ ಸತಿ ಬಂದು ಅವಳಿಗೆ ಬೈದು ಹೋಗ್ತಾ ಇದ್ದ. ರಾವಣ ಅತ್ಯಂತ ಮೂರ್ಖ. ಆ ಚಂದ್ರೋದಯದ ಪ್ರಭಾವದಿಂದ ಈ ರೀತಿಯಲ್ಲಿ ಸೀತೆ ಕಂಡಿದ್ದಾಳೆ ಹನುಮಂತನಿಗೆ ನವಿರಾಗಿ ನೂತನವಾಗಿ. ಮುಂದೆ ಮತ್ತೊಂದು ರೀತಿಯಲ್ಲಿ ಸೀತೆ ಕಂಡಿದ್ದಾರೆ ಅಂತಾರೆ ವಾಲ್ಮೀಕಿಗಳು. ಗಜವಧೂಮಿವ ಅಂತ ಒಂದು ಹೆಣ್ಣಾನೆ, ವಿಯೂಥಾಂ ಗಜವಧೂಮಿವ ದೃಷ್ಟಾ ಸೀತಾ. ಒಂದು ಹೆಣ್ಣಾನೆ ತನ್ನ ಗುಂಪಿನಿಂದ ತಪ್ಪಿಸಿಕೊಂಡಿರುತ್ತೆ, ಸಿಂಹಗಳ ಮಧ್ಯದಲ್ಲಿರುತ್ತಂತೆ. ಆದರೆ ಅಲ್ಲಿಂದ ತಪ್ಪಿಸಿಕೊಂಡು ಹೋಗಬೇಕು ಅಂತ ಪ್ರಯತ್ನ ಪಡ್ತಾ ಇರುತ್ತೆ, ಆದರೆ ಸಿಂಹಗಳು ಅಡ್ಡಿ ಮಾಡ್ತಾ ಇರುತ್ತೆ. ಹಾಗೆ ಸೀತೆ ಕಂಡಿದ್ದಾಳೆ. ಸೀತೆ ಒಂದು ಹೆಣ್ಣಾನೆ, ಸಿಂಹಗಳ ಹಾಗೆ ಈ ಎಲ್ಲ ರಾಕ್ಷಸ ಸ್ತ್ರೀಯರಿದ್ದಾರೆ. ಆದರೆ ದುಷ್ಟತನ ಏನು ಅಂದರೆ ಅಲ್ಲಿ ಪಾಪ ಸಿಂಹ ಹೆಣ್ಣಾನೆ ಕಟ್ ಹಾಕೋ ಬುದ್ಧಿ ಸಿಂಹಕ್ಕಿಲ್ಲ. ಈ ಸಿಂಹಗಳಿಗೆ ಕಟ್ ಹಾಕೋ ಬುದ್ಧಿ ಇದೆ. ಬದ್ಧಾಂ, ಹೆಣ್ಣಾನೆ ಪಾಪ ಹೇಗೋ ಹಾರಿಕೊಂಡು ಅದು ತಪ್ಪಿಸ್ಕೊಂಡು ಹೋಗ್ಬೋದೇನೋ ಅಲ್ಲಿ ಪ್ರಯತ್ನಪಟ್ಟು. ಇಲ್ಲಿ ಬದ್ಧಾಂ, ಈ ಎಲ್ಲ ಸಿಂಹಕ್ಕಿಂತ ಕ್ರೂರ ರಾಕ್ಷಸ ಸ್ತ್ರೀಯರು ಕಟ್ಟಿ ಹಾಕಿದ್ದಾರೆ.
ಅದನ್ನು ವಿಲವಿಲ ಒದ್ದಾಡುವ ಹೆಣ್ಣಾನೆಯ ಹಾಗಿದ್ದ ಸೀತೆಯನ್ನು ಕಾಣ್ತಾನಂತೆ ಹನುಮಂತ. ಈ ರೀತಿಯಾಗಿ ಕಂಡು ಮತ್ತೊಂದು ರೀತಿಯಲ್ಲಿ ವಾಲ್ಮೀಕಿಗಳು ಎರಡನೇ ಉಪಮೇಯ ಕೊಡ್ತಾರೆ. ದದರ್ಶ ಹನುಮಾನ್ ದೇವೀಂ ಲತಾಂ ಅಕುಸುಮಾಮಿವ. ಅದು ಉದ್ಯಾನ. ಸೀತೆ ಹೇಗೆ ಕಂಡಿದ್ದಾಳೆ ಅಂದರೆ ಎಲ್ಲ ಬಳ್ಳಿಯ ಮಧ್ಯದಲ್ಲಿ ಹೂ ಬಿಡದ ಬಳ್ಳಿಯ ಹಾಗಿದ್ದ ಸೀತೆಯನ್ನು ಕಂಡ. ಎಲ್ಲ ಉದ್ಯಾನದಲ್ಲಿ ಹೂ ಬಿಟ್ಟ ಬಳ್ಳಿಗಳಿರುತ್ತೆ, ಹೂ ಬಿಟ್ಟ ಬಳ್ಳಿಗಳ ಮಧ್ಯದಲ್ಲಿ ಹೂ ಬಿಡದ ಬಳ್ಳಿಯ ಹಾಗಿದ್ದ ಸೀತೆಯನ್ನು ಕಂಡಿದ್ದಾನೆ ಹನುಮಂತ. ಈ ರೀತಿಯ ಕಂಡು 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 ಆದರೂ ರಕ್ಷಿತಾಂ. ಆದರೆ ಸೀತೆಯ ಮಹತ್ವ ಹೇಳ್ತಾರೆ ವಾಲ್ಮೀಕಿಗಳು. ಇಷ್ಟೆಲ್ಲ ಇದೆ, ಆದರೆ ರಕ್ಷಿತಾಂ, ರಕ್ಷಿತಳವಳು. ಹೇಗೆ ಅಂದರೆ ಸ್ವೇನ ಶೀಲೇನ, ತನ್ನ ಪತಿವ್ರತ್ಯದ ಪ್ರಭಾವ ರಾವಣ ಮುಟ್ಟುವ ಕೆಲಸವನ್ನು ನೋಡುವ ಕೆಲಸ ಮಾತ್ರ ಮಾಡಿದ್ದ, ಮಾತಿನ ಕೆಲಸ ಮಾಡಿದ್ದ, ಇನ್ಯಾವುದೇ ಕಪಿಚೇಷ್ಟೆ ಮಾಡಿರಲಿಲ್ಲ ರಾವಣ. ಅಂತಹ ಪತಿವ್ರತ್ಯದ ಪ್ರಭಾವ ಇತ್ತು ಸೀತೆಯಲ್ಲಿ. ಮುಂದೆ ಸಾಗಿ ಅಸಿತ ಲೋಚನ. ಮೇಲ್ನೋಟಕ್ಕೆಲ್ಲ ನಮಗೆ ತುಂಬ ಪ್ರಶ್ನೆ ಹುಟ್ಟಾಕೋ ಶಬ್ದ. ಬೆಳದಿಂಗಿನ ಆ ಚಂದ್ರನ ಬೆಳಕೇನಿತ್ತು, ಆ ಬೆಳದಿಂಗಿಳಿನ ಬೆಳಕಿನಲ್ಲಿ ಕಪ್ಪು ಕಣ್ಣಿನ ಸೀತೆಯನ್ನು ಕಂಡ. ಕಪ್ಪು ಕಣ್ಣಿನ ಸೀತೆ, ಬೆಕ್ಕಿನ ಕಣ್ಣು ನಾವು ಕೇಳ್ತೀವಿ, ಬೆಕ್ಕಿನ ಕಣ್ಣು ಅಂತೆಲ್ಲ ಕರೆಸ್ತಾ ಇರ್ತಾರೆ. ಹಾಗೆ ಬೆಕ್ಕಿನ ಕಣ್ಣಿನ ಕಪ್ಪಿನ ಕಣ್ಣ ಅಂದರೆ ಸೌಂದರ್ಯ ಶಾಸ್ತ್ರದ ಲಕ್ಷಣ ಏನು ಅಂದರೆ ಕಣ್ಣು ಗುಡ್ಡೆ ಸಂಪೂರ್ಣ ಕಪ್ಪಾಗಿರ್ಬೇಕು. ಆ ಸೀತಾ ಲೋಚನ ಅಂದರೆ ಕಪ್ಪು ಕಣ್ಣಿನ ಸೀತೆ ಅಂದರೆ ಕಣ್ಣು ಗುಡ್ಡೆ ಅತ್ಯಂತ ಕಪ್ಪಾದ ಸೀತೆಯನ್ನು ಕಂಡ. ಆದರೆ ಗುಡ್ಡೆಯ ಹೊರಭಾಗ ನಸುಗೆಂಪಾಗಿರಬೇಕಂತೆ. ಲಕ್ಷಣದಲ್ಲಿ ಕಣ್ಣು ಗುಡ್ಡೆ ಅತಿ ಕಪ್ಪಾಗಿರಬೇಕು, ಕಣ್ಣು ಗುಡ್ಡೆಯ ಹೊರಭಾಗ ನಸುಗೆಂಪಾಗಿರಬೇಕು. ಆವಾಗ ಅಂತಹ ಕಣ್ಣು ತುಂಬ ಚಂದ ಕಣ್ಣು ಅಂತಾರೆ ಪ್ರಾಚೀನ ಶಾಸ್ತ್ರಕಾರರು. ಇಂತಹ ಸೀತೆಯನ್ನು ಆ ಬೆಳದಿಂಗಳಿನಲ್ಲಿ ಹನುಮಂತ ದೇವರು ಕಂಡಿದ್ದಾರೆ. ಇಷ್ಟು ಹೆಚ್ಚು ಕಣ್ಣಿನ ಸೌಂದರ್ಯವನ್ನು ಕಂಡ ಅಂತ ವರ್ಣನೆ ಮಾಡಿದ್ದಾರೆ ವಾಲ್ಮೀಕಿಗಳು. ಯಾಕೆ ಮುಖದ ಸೌಂದರ್ಯ ಕಂಡ? ಯಾಕೆಂದರೆ ಮುಖದಲ್ಲೇ ತಾನೇ ಕಣ್ಣಿರೋದು. ಮತ್ತು ಮುಖದ ಸೌಂದರ್ಯ ಕಂಡ ಅಂತ ಏನು ವಾಲ್ಮೀಕಿಗಳು ವರ್ಣನೆ ಮಾಡದೆ ಕಣ್ಣಿನ ಸೌಂದರ್ಯ ಕಂಡ ಅಂತ ಯಾಕೆ ವರ್ಣನೆ ಮಾಡಬೇಕು ಅಂದರೆ ಅಪರೂಪದ ಕಾರಣ ಕೊಡ್ತಾರೆ ವ್ಯಾಖ್ಯಾನಕಾರರು. ದೇಹದಲ್ಲಿ ನೇತ್ರಕ್ಕೆ ಎರಡು ಸ್ಥಾನ ಇದೆ. ಒಂದದು ವ್ಯಕ್ತಿತ್ವವನ್ನು ತೋರಿಸಿಕೊಡುವ ಸ್ಥಾನ, ದೇಹ ಸೌಂದರ್ಯ ಕೇಂದ್ರೋಯಂ ಅಂತ ಹೇಳ್ತಾರಲ್ಲ ಪ್ರಾಚೀನರು. ಯಾಕೆ ಅಂತ ನಾವು ನೋಡಬಹುದು. ಕಣ್ಣು ಅದು ಹಾಗಾಗಿ ತಾವರೆ ಎಸಳು ಅಂತ ಹೇಳ್ತಾರೆ ಕಣ್ಣನ್ನು. ಕಾಲು ಕೊಳೆಯಾಗುತ್ತೆ, ಕೈ ಕೊಳೆಯಾಗುತ್ತೆ, ಪ್ರತಿದಿನ ತೊಳೆದುಕೊಳ್ತೇವೆ ಮತ್ತು ಮರುಕ್ಷಣ ಮತ್ತೆ ಸ್ನಾನ ಮಾಡ್ತೇವೆ. ಕೊಳೆ ಇಲ್ಲದ ಒಂದು ಇಂದ್ರಿಯ ಅಂದರೆ ಕಣ್ಣು. ಏನೇ ಅಲ್ಲಿ ಕೊಳೆ ಬಿದ್ದರೂ ತಾನೇ ಹೊರಗೆ ಬಂದುಬಿಡುತ್ತೆ ನೀರಾಗಿ. ವರ್ತ್ಮನಿ ಏವ ಗಚ್ಚತಿ, ಕೆಳಗಿಳಿದು ತಾನೇ ದಾರಿ ಮಾಡಿಕೊಂಡು ಹೋಗುತ್ತಂತೆ. ಅವು ಕವಿ ಹೇಳ್ತಾನೆ. ಕಣ್ಣಿನ ವಿಶೇಷ ಏನು ಅಂದರೆ ಬೇರೆ ಕಡೆ ಮಾಲಿನ್ಯಕ್ಕೆ ನಾವೇ ದಾರಿ ಮಾಡಿ ಕಳಿಸಬೇಕು, ಟಿಕೆಟ್ ಮಾಡಿ ಕಳಿಸಬೇಕು. ಕಣ್ಣಿಗೆ ಹಾಕಲ್ಲ. ವರ್ತನೆಯೇವ ಗಚ್ಚತಿ, ತಾನೇ ದಾರಿ ಮಾಡಿಕೊಂಡು ಹೋಗುತ್ತಂತೆ ಕೊಳೆ ಎಲ್ಲ. ಅದು ಇಂತಹ ಕಣ್ಣನ್ನು, ಅದು ದೇಹದ ಸೌಂದರ್ಯದ ಪ್ರತಿನಿಧಿ, ವ್ಯಕ್ತಿತ್ವದ ಪ್ರತಿನಿಧಿ. ಇಂತಹ ಶ್ರೇಷ್ಠ ಸ್ವಚ್ಛವಾದ ಕಣ್ಣನ್ನು, ಕಣ್ಣಿನ ಸೌಂದರ್ಯವನ್ನು ಹನುಮಂತ ಕಂಡ. ಅದರ ಅಭಿಪ್ರಾಯ ಏನು ಗೊತ್ತಾ? ಅವನ ಅನುಸಂಧಾನ ಏನಿತ್ತು ಅಂದರೆ ಅಸಂಗನಾದ ಪರಮಾತ್ಮ ಇಲ್ಲಿ ಒಳಗಿದ್ದಾನೆ. ಯಾವ ದೋಷದ ಸಂಪರ್ಕ ಇಲ್ಲದ ಪರಮಾತ್ಮನ ಸನ್ನಿಧಾನ ಈ ಕಣ್ಣಿನಲ್ಲಿರೋದರಿಂದ ಸೀತೆಯ ಕಣ್ಣು ಇಷ್ಟು ಸೊಗಸಾಗಿದೆ ಅಂತ ಹೇಳಿ ಈ ಚಿಂತನೆ ಮಾಡ್ತಾ ಹನುಮಂತ ದೇವರು ಕಣ್ಣನ್ನು ನೋಡ್ತಾ ಇದ್ದಾರೆ. ಯಾಕೆ ಅಂದರೆ ಸ್ಪಷ್ಟ ಪ್ರಾಚೀನರಲ್ಲಿ ಪ್ರಾಯ ಆಗ ರಾಜಪ್ರಭುತ್ವ, ಪ್ರಜಾಪ್ರಭುತ್ವ ಇರಲಿಲ್ಲ. ಅಪರಾಧಿಗಳಿಗೆ ದಂಡನೆ ಕೊಡಬೇಕು. ಅಪರಾಧಿಗಳಿಗೆ ದಂಡನೆ ಹೇಗೆ ಕೊಡ್ತಾ ಇದ್ರು ಅಂದರೆ ಬಾಯಿ ಯಾವತ್ತೂ ಸತ್ಯ ಮುಚ್ಚಿಡುತ್ತೆ, ಕಣ್ಣು ಸತ್ಯ ಬಿಚ್ಚಿಡುತ್ತೆ. ಹಾಗಾಗಿ ಒಬ್ಬ ವ್ಯಕ್ತಿಯ ಕಣ್ಣನ್ನು ನೋಡಿಕೊಂಡು ಆಗಿನ ಮಂತ್ರಿಗಳು, ರಾಜ ಶಿಕ್ಷೆ ತೀರ್ಮಾನ ಮಾಡ್ತಾಯಿದ್ರು. ಇದೇ ಸಾಕು ಕಣ್ಣು ವ್ಯಕ್ತಿತ್ವದ ಕೇಂದ್ರ ಅನ್ನಲಿಕ್ಕೆ. ಆದ್ದರಿಂದ ಕಣ್ಣಿನ ಬಗ್ಗೆ ಹೆಚ್ಚು ವರ್ಣನೆ ಮಾಡಿ ಮುಂದೆ ಹೇಳ್ತಾನಂತೆ, ಇಂತಹ ಸೀತೆಗೋಸ್ಕರ ರಾಮ ಮಾಡಿದ ಕೆಲಸ ಒಂದಲ್ಲ ಎರಡಲ್ಲ. 14,000 ರಾಕ್ಷಸರನ್ನು ಕೊಂದ, ಅದಾದಮೇಲೆ ಶೂರ್ಪಣಖಿಯನ್ನು ಕೊಂದ, 14 ಸೇನಾಪತಿಗಳನ್ನು ಕೊಂದ, ಖರ, ದೂಷಣ, ತ್ರಿಶರ ಅಂತ 3 ಜನ ಪ್ರಧಾನ ರಾಕ್ಷಸರು ಅವರನ್ನು ಕೊಂದ, ವಾಲಿಯನ್ನು ಕೊಂದದ್ದು, ಸುಗ್ರೀವನಿಗೆ ರಾಜ್ಯ ದಕ್ಕಿದ್ದು ಎಲ್ಲ ಅಮ್ಮ ನಿನ್ನ ಪ್ರಭಾವದಿಂದ. ಎಲ್ಲರೂ ನಿನಗೆ ಥ್ಯಾಂಕ್ಸ್ ಹೇಳಬೇಕು.
ನಾನು ಇಲ್ಲಿ ತನಕ ಬಂದಿದ್ದು, ನನಗೆ ನಿನ್ನ ದರ್ಶನ ಆಗಿದ್ದು, ಒಟ್ಟಾರೆ ಇಡೀ ಘಟನೆ ಆಗಿದ್ದೇ ನಿನ್ನ ಸನ್ನಿಧಾನ ಲಂಕೆಯಲ್ಲಿ ಇರೋದರಿಂದ. ಹಾಗಾಗಿ ನಾನು ನಿನಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಸೀತೆಯ ಬಗ್ಗೆ ಅನೇಕ ಮಾತುಗಳನ್ನ ಆಡ್ತಾ ಇರ್ತಾನೆ. ಸರಿ, ಈಗ ಹನುಮಂತನ ದೃಷ್ಟಿಯಲ್ಲಿನ ಸೀತೆಯನ್ನು ಕಂಡಿದ್ದೇವೆ. ಸೀತೆಯ ಸುತ್ತಮುತ್ತಲೆಲ್ಲ ಘೋರರಾದ ರಾಕ್ಷಸರಿದ್ದಾರೆ. ಒಂದು ಸ್ವಲ್ಪ ವಾಲ್ಮೀಕಿಗಳಂತಾರೆ, ಒಂದು ಸ್ವಲ್ಪ ಅವ್ರ ಕಡೆನೂ ಒಂದು ಸ್ವಲ್ಪ ಗಮನ ಹರಿಸ್ಬೇಕು. ಯಾಕೆಂದರೆ ಇದು ಅವರ ನಗರ ಅಲ್ವಾ, ಅವರದೇ ಪಟ್ಟಣ. ನಾನು ಕಾವ್ಯ ಮಾಡುವಾಗ ಅವರದೇ ಜಾಗದಲ್ಲಿ ಅವರ ಬಗ್ಗೆ ಹೇಳದೆ ಉಳಿದವರ ಬಗ್ಗೆ ಹೇಳಿದ್ರೆ ಪಾಪ ಅವರಿಗೇನು ಬೇಜಾರಾಗಬಹುದು. ಅವ್ರಿಗೆ ಬೇಜಾರು ಬೇಡ, ಅವ್ರ ಬಗ್ಗೆನೂ ವರ್ಣನೆ ಮಾಡ್ತಾರೆ ವಾಲ್ಮೀಕಿಗಳು. ರಾಕ್ಷಸರು ಹೇಗಿದ್ದಾರೆ ಅಂದರೆ, ಏಕಾಕ್ಷೀಂ, ಒಬ್ಬಳಿಗೆ ಒಂದೇ ಕಣ್ಣುಗುಡ್ಡೆ, ಇನ್ನೊಂದು ಕಣ್ಣು ಗೊರಕವೇ ಇಲ್ಲ, ಒಬ್ಬಳಿಗೆ ಒಂದೇ ಕಣ್ಣುಗುಡ್ಡೆ. ಇದು ಒಂದು ರಾಕ್ಷಸಿಯ ಕಥೆ. ಏಕಕರ್ಣಾಂ, ಒಬ್ಬಳಿಗೆ ಒಂದೇ ಕಿವಿ, ಇನ್ನೊಬ್ಳಿಗೆ ಮೈಯೆಲ್ಲ ಕಿವಿ. ಹಾಗೆ ಸರಿ, ಮತ್ತೊಂದು ಕಡೆ ತನ್ನ ದೃಷ್ಟಿ ಬೀರ್ತಾನೆ ಹನುಮಂತ. ಕರ್ಣ ಪ್ರಾವರಣಾಂ ಆಕರ್ಣಾಂ, ಒಬ್ಬಳಿಗೆ ಆ ಕಿವಿ ಹೇಗಿತ್ತು ಅಂದರೆ ಮೈ ತುಂಬ ಕಿವಿಯಿಂದ ಹೊದ್ದಿಕೊಂಡಿದ್ದಾಳಂತೆ. ಆ ಕಿವಿ ಅಷ್ಟು ಉದ್ದ ಇತ್ತಂತೆ, ಆನೆ ಕಿವಿ ಇದ್ದ ಹಾಗೆ. ಇಡೀ ಚಳಿ ಆದಾಗ ಬೇರೆ ಬೆಡ್ಶೀಟು ವ್ಯವಸ್ಥೆನೇ ಇಲ್ಲ, ಕಿವಿಯನ್ನೇ ಮೈ ತುಂಬ ಹೊದ್ದಿಕೊಂಡು ಆರಾಮವಾಗಿರಬಹುದು, ಅಂತಹ ದೊಡ್ಡ ಕಿವಿ ಇತ್ತಂತೆ. ಮತ್ತೊಂದು ಕಡೆ ಬರ್ತಾನೆ, ಮೂಗೇ ಇಲ್ಲ, ಕೆಲವರಿಗೆ ತಲೆ ಮೇಲೆ ಮೂಗಿತ್ತಂತೆ. ಇನ್ನೊಂದು ಕಡೆ ಬರ್ತಾನೆ, ಅತಿಕಾಯ ಉತ್ತಮಾಂಗಿ ಧ್ವಸ್ತ ಕೇಶಿ, ಅತಿ ದೊಡ್ಡ ದೇಹ, ತಲೆ ಕೂದಲೇ ಇಲ್ಲ. ಅತಿ ದೊಡ್ಡ ದೇಹ ನೋಡಿದಾಗ ಕೂದಲು ಇದಕ್ಕಿಂತ ಹೆಚ್ಚು ಉದ್ದ ಇರಬೇಕು ಅಂತ ಕುತೂಹಲದಿಂದ ಮೇಲೆತ್ತಾನೆ, ಅಲ್ಲಿ ಕೂದಲೇ ಇಲ್ಲ. ಹಾಗೆ ಕೇಶ ಕಂಬಲ ಧಾರಿಣಿ, ಅದ್ಭುತ ಹೇಳ್ತಾರೆ. 4-5 ಜನರಿಗೆ ಕಂಬಳಿ ತಯಾರಿಸುವಷ್ಟು ಕೂದಲಿತ್ತಂತೆ ಒಬ್ಬರು ರಾಕ್ಷಸಿಗೆ. ಮುಂದೆ ಲಂಬ ಕರ್ಣ ಲಲಾಟಾಂ, ಹೊಟ್ಟೆ ಪಾದದ ತನಕ ಬಂದಿತ್ತಂತೆ. ಇನ್ನೊಬ್ಬಳಿಗೆ ಕೆಳ ತುಟಿ ಹೊಟ್ಟೆ ತನಕ ಬಂದಿತ್ತಂತೆ. ಪಿಂಗಾಕ್ಷಿ, ಹಳದಿ ಕಣ್ಣು, ಅಂದರೆ ಕಾಮಲೆ ರೋಗ ಇದೆ ಅಂತಲ್ಲ, ಅವರನ್ನು ನೋಡಿದವರು ಕಾಮಲೆ ಬರಬೇಕು. ವರಾಹ ಮೃಗ ಶಾರ್ದೂಲಾಂ, ಹಂದಿ ಮುಖ ಕೆಲವರಿಗೆ, ಜಿಂಕೆ ಮುಖ ಕೆಲವರಿಗೆ. ಇನ್ನೊಂದು ಹೇಳಿ, ಅತಿ ನಾಸಾಶ್ಚ, 4-5 ಮೂಗಂತೆ. ಯಾಕೆ ಅಂದರೆ ರಾಕ್ಷಸರು ತುಂಬ, ನಾವೆಲ್ಲ ಬಕಾಸುರ ಅಂತ ಕೇಳ್ತೀವಿ ನಾವೆಲ್ಲ ಕತೆ. ರಾಕ್ಷಸರು ಊಟ ಅಂದರೆ ಅತಿ ಘೋರ ಊಟ, ಎಲ್ಲವೂ ಒಟ್ಟಿಗೆ ಬಾಯಿ ಹಾಕಿಕೊಳ್ತಾರೆ. ಒಂದೇ ಮೂಗಿತ್ತು ಅಂದರೆ ಒಂದು ಪದಾರ್ಥದ ಸವಿಯನ್ನು ಆಸ್ವಾದನೆ ಮಾಡ್ಬೋದು, ಆದರೆ ಮತ್ತೊಂದು ಪದಾರ್ಥದ ಸುಗಂಧ ಆಸ್ವಾದನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಏನೋ ಅವಳಿಗೆ 4-5 ಮೂಗಿತ್ತಂತೆ. ಒಟ್ಟಾರೆ ನಾನು ತಿನ್ನುವ ಆಹಾರ ಪದಾರ್ಥದ ಅಷ್ಟೂ ಸುಗಂಧ ನನ್ನ ಮೂಗಿಗೆ ಬಡಿದೇ ನಾ ತಿನ್ನಬೇಕು. ಈ ರೀತಿಯಾಗಿ 4-5 ಕಿವಿಗಳುಳ್ಳ ಅನೇಕ ಘೋರ ರೂಪದ ರಾಕ್ಷಸರನ್ನು ನೋಡಿ ಘೋರ ದರ್ಶನ, ಒಟ್ಟಾರೆ ಏನು ಗೊತ್ತಾ ಹೇಳ್ತಾರೆ ವಾಲ್ಮೀಕಿಗಳು, ಘೋರ ದರ್ಶನ ನೋಡಲಿಕ್ಕೆ ಸಾಧ್ಯ ಇಲ್ಲ. ಇದರ ಮಧ್ಯದಲ್ಲಿ ಸೀತೆ ಇದ್ದಾಳೆ. ಪಾಪ ಅವಳ ಸ್ಥಿತಿ ಹೇಗೆ ಅಂದರೆ, ಆಕಾಶದಿಂದಾಗಿ ಒಂದು ನಕ್ಷತ್ರ ಈ ಕಲ್ಲು ಗುಂಡಿ ಇರುವ ಪ್ರದೇಶದಲ್ಲಿ ಬಿದ್ದರೆ ಆ ನಕ್ಷತ್ರದ ಸ್ಥಿತಿ ಹೇಗೋ ಹಾಗೆ ಸೀತೆ ಇದ್ದಾಳೆ. ನಕ್ಷತ್ರದ ಹಾಗೆ ಇಲ್ಲಿ ಬಿದ್ದಿದ್ದಾಳೆ. ಅಲ್ಲಿ ಸ್ವಾಭಾವಿಕವಾಗಿ ಬಿದ್ದದ್ದು, ರಾವಣ ಬೆಳೆಸಿದ್ದಾನೆ, ಅಷ್ಟೇ ವ್ಯತ್ಯಾಸ. ಈ ರೀತಿಯಾಗಿ ಸೀತೆಯನ್ನು ನೋಡಿ, ಅಲ್ಲ ಇಷ್ಟೆಲ್ಲ ವಿಚಾರ ಮಾಡಿ ನಾನು ಸಮಯ ವ್ಯರ್ಥ ಮಾಡ್ತಾ ಇದ್ದೇನೆ. ಯಾಕೆಂದರೆ ನನ್ನ ಉದ್ದೇಶ ಏನು, ನಾನು ಬಂದದ್ದು ಯಾಕೆ, ಸೀತೆಯನ್ನು ಮಾತಾಡಿಸಿ ಎಲ್ಲ ರಾಮನ ವೃತ್ತಾಂತ ಹೇಳಿ ಅಂಗುಲೇಖ ಏನು ಕೊಟ್ಟಿದ್ದಾನೋ ಅದನ್ನು ಸೀತೆಗೆ ಒಪ್ಪಿಸಬೇಕು. ನೇರವಾಗಿ ನಾನು ಹೋಗ್ಬೋದಲ್ವ ಅಂದರೆ, ನಾನೀಗ ಹೋದರೆ ಬಹುಶಃ ರಾವಣನೇ ಬಂದಿರಬೇಕು. ಯಾಕೆ, ರಾವಣ ಸೀತೆಯನ್ನು ಒಲಿಸಿಕೊಳ್ಳಬೇಕು ಅಂತ ಹಾಕದ ವೇಷವೇ ಇಲ್ಲ, ಅನೇಕ ವೇಷ ಹಾಕಿಕೊಂಡು ಬಂದಿದ್ದ. ಒಂದು ಕಪಿಯ ವೇಷವೂ ಹಾಕಿರ್ತಾನೆ. ನಾನು ಈ ಕಪಿಯ ವೇಷದಲ್ಲಿ ಬಂದರೆ ಅವನು ನನ್ನನ್ನು ಸೀತೆ ನನ್ನನ್ನು ದಿಟ್ಟಿಸಿಯೂ ನೋಡಲ್ಲ. ಒಂದು ಸ್ವಲ್ಪ ಕಾಯ್ತೇನೆ ಅಂತ ಕಾದು ಮುಂದೆ ಏನು ಮಾಡಬೇಕು, ಮುಂದಿನ ಕೆಲವು ಘಟನೆಗೆ ಅವಕಾಶ ಮಾಡಿಕೊಡ್ತಾನೆ ಹನುಮಂತ. ಇಲ್ಲಿ ಈ ಥರ ಘಟನೆ ಆಗಿದೆ. ಆಗ ಅತ್ತ ರಾವಣನಿಗೆ ನಿದ್ದೆಯೇ ಇಲ್ಲ. ಸಪದ್ಯ ಪರರಾತ್ರೋತ್ಥೈ ಪವನೈಸ್ತ್ರಿಗುಣೋತ್ಕಟೈ ಉದದೀಪಿ ದಶಾಸ್ಯ ಮಾಯಾ ಶ್ರೀಮನ್ಮಥಾನಲಃ. ರಾವಣನಿಗೆ ನಿದ್ದೆ ಬರಲಿಲ್ಲ. ಇದನ್ನು ಹೇಳೋದು ಪರಿ ಅವರದು
ಉದದೀಪಿ ದಶಾಸ್ಯಸ್ಯ ಮಾಯಾಶ್ರೀ ಮನ್ಮಥಾನಲಃ. ಯಾವತ್ತು ಅಗ್ನಿಯ ಸ್ಪರ್ಶ ಆದಾಗ ಉರಿ ಅನಿಸುತ್ತೆ ದೇಹಕ್ಕೆ. ಇಲ್ಲೂ ಕಾಮಾಗ್ನಿ, ಒಳಗೆ ಒಂದು ಕಾಮಾಗ್ನಿ ಇತ್ತು, ಸೀತೆಯ ಬಗೆಗಿನ ಕಾಮಾಗ್ನಿ. ಆ ಕಾಮಾಗ್ನಿ ಉತ್ತರ ಕಾಲದ ತಂಪಾದ ಗಾಳಿಗಳಿಂದ ಕಾಮಾಗ್ನಿ ಮತ್ತು ಹತ್ತಿದೆಯಂತೆ. ಅದರ ಬೇನೆಗೆ ಒದ್ದಾಡಿದ ರಾವಣನಿಗೆ ನಿದ್ದೆ ಬರ್ತಾ ಇಲ್ಲ, ಎದ್ದು ಬರ್ತಾನೆ ರಾವಣ. ತೇನ ತಾತಪ್ಯಮಾನೋऽಸೌ ತಲ್ಪತಃ ಸಹಸೋತ್ಥಿತಃ ಅಶೋಕವನಿಕಾಂ ಪ್ರಾಯಾತ್ ಮನ್ಮತಾಂ ಧಸ್ಖಲನ್ನಿವ. ರಾವಣನ ದುರವಸ್ಥೆ ಹೇಗಿತ್ತು ಅಂತ ವರ್ಣನೆ ಮಾಡ್ತಾರೆ. ತುಂಬ ಸುರಾಪಾನ ಮಾಡಿದ್ದಾನೆ ರಾವಣ. ಅಶೋಕವನಿಕಾಂ ಪ್ರಾಯಾತ್, ಅಶೋಕವನಕ್ಕೆ ಸೀತೆಯನ್ನು ನೋಡಿ ಮಾತಾಡಿಸಿ ನಾನು ಕಳೆದುಕೊಂಡ ನಿದ್ದೆಯನ್ನು ಮತ್ತೆ ಮರಳಿ ಪಡೆದುಕೊಂಡು ನಿದ್ದೆ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ಏಳಿಗೆ ಪ್ರಯತ್ನ ಪಡ್ತಾನೆ. ಏಳುವಾಗಲೇ ಬಿದ್ದಿದ್ದಾನೆ, ಆ ಸ್ಥಿತಿ ಅವನದು. ಕಷ್ಟಪಟ್ಟು ಎದ್ದಿದ್ದಾನೆ. ಅಲ್ಲಿ ಎಡವಿ ಬಿದ್ದು ಏನೋ ಮಾಡಿ ಮುಂದೆ ಸಾಕ್ತಾ ಇದ್ದಾನೆ. ಚಾರ್ವಂಗ್ಯ ಚಾಮರ ಅಚ್ಛತ್ರ ಪ್ರದೀಪೈ ಪ್ರತಿದೀಪಿತಾ. ಎಲ್ಲರೂ ಅನೇಕ ಭವನ ಭಟ್ಟರು ಅವನಿಗೆ ತಾವು ದಾರಿ ತೋರಿಸಬೇಕು ಅಂತ ಮುಂದೆ ಅವರೂ ಸುರಾಪಾನ ಮಾಡಿದ್ದಾರೆ, ಅವರು ಬೀಳ್ತಾ ಇದ್ದಾರೆ. ಒಟ್ಟಾರೆ ರಾವಣ ಮತ್ತಿನ್ನೂ ಬೀಳ್ತಾ ಇದ್ದಾನೆ. ಯಾಕೆ ಅಂದರೆ ಮೊದಲೇ ಬೀಳ್ತಾ ಇದ್ದ. ದಾರಿ ತೋರಿಸೋರು ಬಿದ್ದರೆ ನಾವು ಬೀಳ್ತೇವೆ. ಇದರಿಂದ ನಮಗೆ ಕೊಟ್ಟ ಎಚ್ಚರ ಏನು ವಾಲ್ಮೀಕಿಗಳು ಅಂದರೆ, ನೀವು ಯಾರನ್ನು ದಾರಿ ತೋರಿಸಿ ಅಂತ ಕೇಳಬೇಕು. ಯಾರಿಗೆ ದಾರಿಯೇ ಗೊತ್ತಿರಲ್ವೋ ಅವರನ್ನೆಲ್ಲ ದಾರಿ ತೋರಿಸಿ ಅಂತ ಕೇಳಿದರೆ ಅವರು ಬೀಳ್ತಾ ಇರ್ತಾರೆ, ನಿಮ್ಮನ್ನು ಬೀಳಿಸ್ತಾ ಇರ್ತಾರೆ. ಅಂಥವ್ರನ್ನು ಕೇಳಬೇಡಿ, ದಾರಿ ಗೊತ್ತಿರೋ ಒಂದು ದಾರಿ ಕೇಳಿ. ಈ ರೀತಿಯಲ್ಲಿ ಅವನು ಸೀತೆಯ ಹತ್ತಿರ ಬಂದು ಸೀತೆಯನ್ನು ನೋಡ್ತಾನೆ. ತಥೋ ದೃಷ್ಟ್ವೈವ ವೈದೇಹಿ ರಾವಣಂ ರಾಕ್ಷಸಾಧಿಪಂ ಪ್ರಾವೇ ಪತವರಾರೋಹ ಪ್ರಭಾತೆ ಕದಲಿ ಯಥಾ. ನಸಿಯಾದ ಗಿಡ ಅಂದರೆ ಬಾಳೆ ಗಿಡ, ಗಾಳಿಯ ಹೊಡೆತಕ್ಕೆ ಸಿಕ್ಕಿದ ನಸಿಯಾದ ಬಾಳೆ ಗಿಡ ತುಂಬ ಚಲಿಸುವಂತೆ ರಾವಣನನ್ನು ನೋಡಿ ದೊಡ್ಡ ಬಿರುಗಾಳಿ ಬಂದಂಗೆ ಆಯ್ತಂತೆ ಸೀತೆಗೆ. ಗಡ ಗಡ ನಡುತ್ತಾ ಇದ್ದಾಳೆ ರಾವಣನನ್ನು ನೋಡಿ. ಇದೊಂದು ನಟನೆ ಅಷ್ಟೆ. ಯಾಕೆಂದರೆ ಇಲ್ಲಿ ಹನುಮಂತ ದೇವರಿಗೆ ತುಂಬ ಕುತೂಹಲ, ಮುಂದೆ ಏನಾಗುತ್ತೆ ತುಂಬ. ಯಾಕೆಂದರೆ ರಾವಣನ ಸಂಭಾಷಣೆ ಇದೆ. ಯಾಕೆ ಸೀತೆಯ ಮಾತನ್ನು ಇನ್ನೂ ಕೇಳಲಿಲ್ಲ. ಸೀತೆ ಒಳ್ಳೆ ಮಾತಾಡ್ತಾಳೆ ಅಂತ ಕೇಳಿದ್ದ, ಸ್ವತಃ ಕೇಳಿಸಿಕೊಂಡಿರಲಿಲ್ಲ, ಇನ್ನೊಬ್ಬರಿಂದ ಕೇಳಿಸಿಕೊಂಡಿದ್ದ. ಹನುಮಂತನಿಗೆ ಉತ್ಸಾಹ. ರಾವಣನ ಮಾತೇನು, ಸೀತೆ ಯಾಕೆಂದರೆ 10 ತಿಂಗಳಿಂದ ಇದ್ದಾಳೆ. ಇವರಿಬ್ಬರ ಸಂಭಾಷಣೆ ಇದನ್ನು ನೋಡಿ ಹಿಂದಿನ ಎಲ್ಲ ಸಂಭಾಷಣೆ ಊಹೆ ಮಾಡಿಕೊಳ್ಳಬಹುದು ಅಂತ ಸಂತೋಷದಿಂದ ಅದು ಕೇಳಿಸಿಕೊಳ್ಳಬೇಕು ಅಂತ ಹೇಳಿ ಕಾಯ್ತಾ ಇದ್ದಾನೆ. ಮತ್ತು ಪುನಃ ರಾವಣ ಸಂಪತ್ತಿನ ವರ್ಣನೆ ಮಾಡಿದ್ದಾನೆ, ಆತ್ಮಪ್ರಶಂಸೆ ಮಾಡಿಕೊಂಡಿದ್ದಾನೆ, ತನ್ನ ಅಷ್ಟು ವೈಭವವನ್ನು ಪ್ರದರ್ಶನ ಮಾಡಿದ್ದಾನೆ, ರಾಮನ ನಿಂದನೆ ಮಾಡಿದ್ದಾನೆ. ಎಷ್ಟೇ ಮಾಡಲು ಸೀತೆ ತನ್ನ ಪಾಡಿಗೆ ರಾಮನ ಭಜನೆ ಮಾಡ್ತಾಳೆ. ತಾನು ದಿನ ಪಾಪ ಕಾರ್ಯ ಮಾಡೋದು, ಹೋಗಿ ಮಲಗೋದು, ಇಷ್ಟೇ ಆಗಿತ್ತು. ಏನು ಸಫಲನಾಗಿರಲಿಲ್ಲ. ಇನ್ನು ಮುಂದುವರೆದು ಈ ಕೆಲಸವನ್ನು ಮತ್ತೆ ಮುಂದುವರಿಸ್ತಾನೆ. ರಾವಣ ಆಡಿದ ಮಾತಿನ ಪರಿ, ಅದಕ್ಕೆ ಸೀತೆಯ ಪ್ರತ್ಯುತ್ತರ, ಎಲ್ಲ ಭಾಗವನ್ನು ನಾನು ನೋಡೋಣ ಅಂತ ಹೇಳ್ತಾ, ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುರಮಮ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣಮಸ್ತು.